ಇಡೀ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಮತ್ತು ಹಳ್ಳಿ ಕಡೆ ಸರ್ಕಾರಿ ಜಾಗದಲ್ಲಿ ಸ್ವಂತ ಭೂಮಿ ಇಲ್ದಿರೋರು ಸರ್ಕಾರಿ ಜಾಗಗಳಲ್ಲಿ ವಾಸವನ್ನ ಮಾಡ್ತಿರ್ತೀರ, ಕೃಷಿಯನ್ನ ಮಾಡ್ತಿರ್ತೀರ. ಸೊ ಆ ಒಂದು ಜಾಗಕ್ಕೆ NA ಇರೋದಿಲ್ಲ ಅಥವಾ ಸತ್ ಇರೋದಿಲ್ಲ. ಆ ಜಾಗದ ಅಧಿಕೃತ ದಾಖಲಾತಿಗಳು ನಿಮ್ಮ ಬಳಿ ಇರೋದಿಲ್ಲ. ಓಕೆನಾ? ಸೊ ನಿಮ್ಗೇನಿದೀಗ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅನ್ನಾದ್ರೆ ತಿಳಿಸಲಾಗಿದೆ. ಹಾಗಿದ್ರೆ ಬನ್ನಿ, ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ NA ಇಲ್ಲದ ಅಥವಾ ಅಧಿಕೃತ ದಾಖಲಾತಿ ಇಲ್ಲದ ಸರ್ಕಾರಿ ಜಾಗಗಳಲ್ಲಿ ವಾಸ ಮಾಡೋರಿಗೆ ಅಥವಾ ಆ ಒಂದು ಜಾಗದಲ್ಲಿ ಕೃಷಿಯನ್ನು ಮಾಡೋರಿಗೆ ನಿಮಗೆ ಈಗ ಆ ಒಂದು ದಾಖಲಾತಿಗಳನ್ನು ಪಡ್ಕೊಳ್ತಕ್ಕಂಥ ಅವಕಾಶವನ್ನು ನೀಡಲಾಗಿದೆ. ಸೊ ಸ್ವತ್ತು 2.0 ಈ ಒಂದು ನಿಗಮದಲ್ಲಿ ಈ ಒಂದು ಯೋಜನೆಯನ್ನಾದರೆ ಜಾರಿಗೆ ಮಾಡಲಾಗಿದೆ. ಸರ್ಕಾರಿ ಜಾಗಗಳಲ್ಲಿ ವಾಸ ಮಾಡೋರಿಗೆ ಸ್ವತ್ತು 2.0ನಲ್ಲಿ ನೀವು ಆ ಜಮೀನಿನ ದಾಖಲಾತಿಗಳನ್ನು ಇದೀಗ ಪಡ್ಕೋಬೋದಾಗಿರುತ್ತೆ. ಸರ್ಕಾರಿ ಜಾಗದ ದಾಖಲಾತಿಗಳನ್ನು ಪಡ್ಕೋಬೇಕಂತಂದ್ರೆ ನೀವು ಹಲವಾರು ಕಚೇರಿಗಳಿಗೆ ಓಡಾಡಿ ಆ ಒಂದು ದಾಖಲಾತಿಗಳನ್ನು ಮಾಡಿಸ್ಕೋಬೇಕಾಗಿರುತ್ತೆ. ಆದರೆ ಈ ಒಂದು ಸ್ವತ್ತು 2.0 ಈ ಒಂದು ನಿಗಮದ ಅಡಿಯ ಮುಖಾಂತರ ಸೊ ನೀವು ಜಾಸ್ತಿ ಕಡೆ ಓಡಾಡೋ ರೀತಿ ಇರೋದಿಲ್ಲ. ಸೊ ನೀವು ಈಸಿಯಾಗಿರ ಆ ಒಂದು ಜಾಗದ ಪತ್ರಗಳನ್ನು, ಆ ಒಂದು ಜಾಗದ ಅಧಿಕೃತ ಡಾಕ್ಯುಮೆಂಟ್ಸ್ಗಳನ್ನು ನೀವೇನು ಮಾಡ್ಬೋದು ಈಗ ಪಡ್ಕೋಬೋದಾಗಿರುತ್ತೆ. ಅದು ಸಹ ಅತಿ ಸುಲಭವಾಗಿ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಲಾಗಿದೆ. ಓಕೆನಾ? ಸೊ ಈ ಒಂದು ಸ್ವತ್ತು 2.0 ಈ ಒಂದು ನಿಗಮಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಮಾಹಿತಿಗಳು ಬರಬೇಕಾಗಿದೆ. ಸೊ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಇದೀಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.